ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪೊಲೀಸ್ ನೇಮಕಾತಿ ಮರುಪರೀಕ್ಷೆ ಆಗುವ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದೇನೆಂದ್ರೆ ಮರುಪರೀಕ್ಷೆ ಬಗ್ಗೆ ನಾವು ಪರಿಶೀಲನೆ ಕೂಡ ಮಾಡ್ತೀವಿ. ಬಂದ್ಬಿಟ್ಟು ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ನಿಮ್ಗೆ ಗೊತ್ತಿರೋಗೆ ಕೆಲವರು ವಂಚಿತರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ಅವರು ಪರೀಕ್ಷಾದಲ್ಲಿ ಆಗಿರೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ಬಿಕಾಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸೇಮ್ ಕೆ ಅವ್ರು ಏನ್ ಹೇಳ್ತಿದ್ದಾರೆ ಅದೇ ರೀತಿ ಕೆಲವೊಂದು ಕಡೆ ಪ್ರತಿಭಟನೆ ಕೂಡ ಮಾಡಿದ್ರು. ಅವರು ತಪ್ಪು ಅದು ಎಕ್ಸಾಮ್ ಹಾಲಿನಿಂದ ಎಕ್ಸಿಟ್ ಆಗಿ ಮಾಡಬಾರದು, ಮತ್ತೆ ಒಳಗೆ ಅಲೋ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ಅದು ಕರೆಕ್ಟ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೆ ಏನ್ ಹೇಳುತ್ತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ OMR ಸಂಖ್ಯೆ ಮತ್ತೆ ಒಂದೇ ಕ್ರಮ ಸಂಖ್ಯೆ ಒಂದೇ ಆಗಿರಬೇಕಾಗಿಲ್ಲ ಪ್ರಶ್ನೆ ಪತ್ರಿಕೆ ಅಂತ ಕೆ ಹೇಳಿದೆ. ಕಾನ್ಸ್ಟೇಬಲ್ ಹುದ್ದೆಗೆ ಭಾನುವಾರ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಅಂತ ಕೆ ಅನ್ಕೊಂಡಿದೆ. ಯಾವುದೇ ಪ್ರಕಟಣೆ ನಿಯಮಾವಳಿ ಇಲ್ಲದೆ OMR ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಒಂದೇ ಆಗಿರಬೇಕು ಎಂದು ಎಲ್ಲಿಯೂ ಹೇಳಿಲ್ಲ. OMR ಉತ್ತರ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ತುಂಬಲು ಅವಕಾಶ ಕೂಡ ಇದೆ. ಒಂದು ವೇಳೆ ಎರಡು ಸಂಖ್ಯೆಗಳು ಒಂದೇ ಇರಬೇಕಾಗಿಲ್ಲ. OMR ನಲ್ಲಿ ಅಭ್ಯರ್ಥಿಗಳ ಪ್ರಶ್ನೆ ಪತ್ರಿಕೆಗೆ ಕ್ರಮ ಸಂಖ್ಯೆ ಪ್ರತ್ಯೇಕವಾಗಿ ಬರೆಯಲು ಸೂಚಿಸುವ ಅಗತ್ಯವೇ ಇರಲಿಲ್ಲ ಅಂತೇಳಿ ಕೆ ಹೇಳಿದೆ. ಎಲ್ಲ ಕಡೆ ಪರೀಕ್ಷೆ ಕೂಡ ಆಗಿದೆ, ಇಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದು ತಪ್ಪು, ಅವ್ರದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ಇನ್ನು ಯಾರು ಮಾತಾಡ್ತಾ ಇಲ್ಲ, ಮೊನ್ನೆ ಗೃಹ ಸಚಿವರು ಮಾತಾಡ್ತಾ ಇಲ್ಲ, ಕೆ ಅವರು ಮಾಡ್ತಾ ಇಲ್ಲ. ಯಾಕೆ ಕ್ವಶನ್ ಪತ್ರಿಕೆ ಲೇಟ್ ಆಗಿ ಕೊಟ್ರು? ಸುಮಾರು ಕಡೆ ಇದೇ ರೀತಿ ಕೂಡ ಆಗಿದೆ. ಅರ್ಧ ಗಂಟೆ 1 ಗಂಟೆ ಆಗಿದೆ. ಸರ್ವರ್ ಅಂತೀರಾ, ಪ್ರಾಬ್ಲಮ್ ಅಂತೀರಾ, ಬಟ್ ವಂಚಿತರಾಗಿರೋರು ಅದು ಅಲ್ವಾ. ಇರೋದೇ ಒನ್ ಅಂಡ್ ಹಾಫ್ ಅವರ್ ಟೈಮ್ ಅಲ್ಲಿ ಅವ್ರ ಪರೀಕ್ಷೆ ಇರಬೇಕು. ನೀವು ಅಲ್ಲೇ ಲೇಟ್ ಮಾಡಿ ಆಮೇಲೆ 5 ನಿಮಿಷ ಕೊಡ್ತೀವಿ ಅಂದ್ರೆ ಅದು ಯಾವುದೇ ರೀತಿ ನ್ಯಾಯ ಅಂತೇಳಿ ಅಭ್ಯರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ನಾವು ಪರಿಶೀಲನೆ ಮಾಡ್ತೀವಿ 3 ಎಕ್ಸಾಮ್ಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಕೆ ಬಂದ್ಬಿಟ್ಟು ಪರೀಕ್ಷೆ ನಡೆಸಿದೆ, ಬಟ್ ಕೆಲವೊಂದು ಸಣ್ಣ ಪುಟ್ಟ ದೋಷಗಳು ಆಗಿದ್ದಾವೆ. ಪ್ರಶ್ನೆ ಪತ್ರಿಕೆ ಇದು ದೊಡ್ಡ ದೋಷನೇ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.